ಪೊಲೀಸರ ಮೇಲೆ ಅದರಲ್ಲೂ ಮಹಿಳಾ ಅಧಿಕಾರಿ ಮೇಲೆ ದಾವಣಗೆರೆ ಕೈ ಮುಖಂಡನ ದರ್ಪ ದೌರ್ಜನ್ಯದ ಕುರಿತಂತೆ ನಿನ್ನೆ ಇಡೀ ದಿನ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಪೊಲೀಸರ ಕರ್ತವ್ಯಕ್ಕೆ ಅಯೂಬ್ ಹಾಗೇನೆ ಆತನ ಪುತ್ರರು ಅಡ್ಡಿಪಡಿಸಿದ್ರು. ಇನ್ನು ಈ ಬಗ್ಗೆ ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನಾವು ತೋರಿಸ್ತಾ ಇದ್ದೀವಿ. ಸಿಪಿಐ ಗಾಯತ್ರಿಗೆ ಧಮಕಿ ಹಾಕಿ ಪೊಲೀಸರ ಕರ್ತವ್ಯಕ್ಕೆ ಅಯೂಬ್ ಹಾಗೇನೆ ಪುತ್ರರು ಅಡ್ಡಿಪಡಿಸಿದ್ರು. ಅಂದ್ರೆ ಅಯೂಬ್ ಪುತ್ರರನ್ನ ಅರೆಸ್ಟ್ ಮಾಡೋಕೆ ಸಿಪಿಐ ಬಂದಿರ್ತಾರೆ, ಮನೆ ಹತ್ರ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಮನೆ ಬಾಗಿಲನ್ನ ಅಯೂಬ್ ಪೈಲ್ವಾನ್ ಹಾಕ್ಸಿರ್ತಾರೆ. ತಮ್ಮ ಪ್ರಭಾವವನ್ನ ಬಳಸ್ಬಿಡ್ಬೋದು, ಪೊಲೀಸರನ್ನ ಆಚೆಗಟ್ಟಬಹುದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆರೋಪಿಗಳನ್ನ ವಶಕ್ಕೆ ಪಡೆದೇ ನಾನು ಹೋಗೋದು ಸ್ಥಳದಿಂದ ಅಂತ ಹೇಳಿ ಸಿಪಿಐ ಅಲ್ಲಿ ಕೂತ್ಕೊಂಡಿರ್ತಾರೆ. ಅಯೂಬ್ ಮನೆ ಬಳಿನೇ ಸಿಪಿಐ ಗಾಯತ್ರಿ ಕೂತಿರ್ತಾರೆ. ಆರೋಪಿ ಹುಸೇನ್ ಹಮ್ಜಾನನ್ನ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಅಲ್ಲಿ ಹೈ ಡ್ರಾಮಾ ನಡೆದಿರೋದು. ಈ ಹಿಂದೆ ಗಲಾಟೆ ಕೇಸ್ ಒಂದರಲ್ಲಿ ಆರೋಪಿಗಳಾಗಿರ್ತಾರೆ ಅಯೂಬ್ ಪುತ್ರರು. 3 ಜನ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸಿಪಿಐ ಗಾಯತ್ರಿ ಅವ್ರ ಮನೆ ಹತ್ರನೇ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಪುತ್ರರನ್ನ ಬಂಧಿಸಬಾರ್ದು ಅಂತ ಹೇಳಿ ಅಯೂಬ್ ಪೈಲ್ವಾನ್ ಅಡ್ಡಿಪಡಿಸಿದ್ದಲ್ಲದೆ ಅಲ್ಲಿ ದೌರ್ಜನ್ಯವನ್ನ ಎಸಗಿದ್ರು ಅಂತ ಹೇಳಿ ಆರೋಪಗಳು ಕೇಳಬಂದಿತ್ತು. ಮೊನ್ನೆ ಒಬ್ಬ ಎಸ್ಕೇಪ್ ಆಗಿದ್ದ 2 ಪುತ್ರರನ್ನ ಬಂಧಿಸಲಾಗಿದೆ. ಅಂದ್ರೆ ಹುಸೇನ್ ಮತ್ತೆ ಹಮ್ಜಾ, 3 ಬಂಧನ ಆಗಿದೆ. ತಲೆಮರೆಸಿಕೊಂಡಿದ್ದಂತ ಹುಸೇನ್ ಹಮ್ಜಾರನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡೇ ತೀರ್ತೀನಿ ಅಂತ ಹೇಳಿ ಮನೆ ಮುಂದೆನೆ ಸಿಪಿಐ ಗಾಯತ್ರಿ ಕೂತ್ಕೊಂಡಿರ್ತಾರೆ. ಶಾಮನೂರು ಕುಟುಂಬದ ಆಪ್ತನಾಗಿದ್ದಾನೆ ಕಾಂಗ್ರೆಸ್ನ ಮುಖಂಡ ಈ ಅಯೂಬ್ ಪೈಲ್ವಾನ್. ದಾವಣಗೆರೆಯಲ್ಲಿ ಅಯೂಬ್ ಪೈಲ್ವಾನ್ ಪುತ್ರ ಹಸೇನ್ ಅನ್ನ ಪೊಲೀಸರು ಆಲ್ರೆಡಿ ಅರೆಸ್ಟ್ ಮಾಡಿದ್ರು. ಪುತ್ರರಾದ ಹಮ್ಜಾ, ಹುಸೇನ್ ಇಬ್ಬರನ್ನು ಈಗ ಬಂಧಿಸಿದ್ದಾರೆ ನಿನ್ನೆ. ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ದೌರ್ಜನ್ಯ ಕೇಸ್ ಸಂಬಂಧ ಒಟ್ಟು 5 ಪ್ರಕರಣಗಳು ದಾಖಲಾಗಿವೆ ಅಂತ ಹೇಳಿ ದಾವಣಗೆರೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಹಸೇನ್, ಫೈಜಾನ್, ಅಬ್ರಾರ್, ಅಯಾನ್ ಬಂಧನ ಆಗಿದೆ. ಅಯೂಬ್ ಪೈಲ್ವಾನ್ ವಿಚಾರಣೆ ಮಾಡಿ ನೋಟಿಸ್ ನೀಡಿ ಕಳಿಸಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದುವರೆಗೆ ನಾವು 4 ಜನರನ್ನು ಬಂಧನ ಮಾಡಿದ್ದೇವೆ. ಹುಸೇನು, ಫೈಜಾನ್, ಅಬ್ರಾರ್ ಮತ್ತು ಅಯಾನ್ ಅಂತ ಹೇಳಿ. ಅಯೂಬ್ ಪೈಲ್ವಾನ್ ಮಗ ಹಸೇನಿ ಬಂಧನ ಆಗಿದೆ. ಮದೀನಾ ಆಟೋ ಸ್ಟ್ಯಾಂಡ್ ಹತ್ರ ಆಗಿರೋ ಪ್ರಕರಣಕ್ಕೆ 3 ಜನದ ಮೇಲೆ ಕೊಟ್ಟಿದ್ದರು. ಇಲ್ಲಿ ಸಂಬಂಧ ಒಬ್ಬರು ಕೊಟ್ಟಿದ್ದರು. ಅದಕ್ಕೆ ಕೂಡ ಅದರಲ್ಲೂ ಕೂಡ ಬಂಧನವನ್ನು ಮಾಡ್ತೇವೆ. ಅದನ್ನು ಅರೆಸ್ಟ್ ಮಾಡೋಕ್ಕೆ ಹೋದಾಗಲೇ ಕೂಡ ಅವ್ರಿಗೆ ಸ್ವಲ್ಪ ಅವರು ಕೂಡ ಜನ ಇದ್ದಾಗ ಲೇಡೀಸ್ ಎಲ್ಲ ಇದ್ದಾರೆ, ಹಾಗಾಗಿ ಅವರೆಲ್ಲ ಮಧ್ಯೆ ಬಂದಿದ್ದಾರೆ. ಅವರು ಕೂಡ ಪ್ರತಿರೋಧ ಒಡ್ಡಿದ್ದಾರೆ ಅರೆಸ್ಟ್ ಮಾಡಬೇಕಾದ್ರೆ. ಅಷ್ಟೊತ್ತಿಗೆ ನಮ್ಮವರೆಲ್ಲ ಹೋಗಿದ್ದಾರೆ, ಒಬ್ಬನಿಗೆ ಕರ್ಕೊಂಡು ಬಂದಿದ್ದಾರೆ, ಇನ್ನಿಬ್ಬರು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಅವ್ರಿಗೇ ಅರೆಸ್ಟ್ ಮಾಡಬೇಕು. ಈಗ ಅರೆಸ್ಟ್ ಮಾಡ್ತೇವೆ 100%. ಅವ್ರ ಮನೇಲಿ ಇದ್ದರು ಅಂತಲೇ ಮಾಹಿತಿ ಮೇಲೆ ನಮ್ಮವರು ಹೋಗಿದ್ದರು. ಆವಾಗ ಲೇಡೀಸು ಇವರು ಎಲ್ಲ ಇದ್ದಾಗ ಪ್ರತಿರೋಧ ಒಬ್ರಿಗೊಬ್ರಿಗೆ ಇದಾಗಿದೆ. ಅವರು ಸಡನ್ನಾಗಿ ಅಷ್ಟು ಪ್ರತಿರೋಧ ಒಡ್ತಾರೆ ಅನ್ನೋದು ಇದಿಲ್ಲದೆ ಇರೋದ್ರಿಂದ 4-5 ಜನ ಇದ್ದರು. ಇಮಿಡಿಯೇಟಾಗಿ ಕರೆಸ್ಕೊಂಡಿದ್ದಾರೆ. ಅಷ್ಟರೊಳಗೆ ಇವನನ್ನು ಕರ್ಕೊಂಡು ಬಂದಿದ್ದಾರೆ. ಹೌದು, ಒಂದು ಅಟ್ರಾಸಿಟಿ ಕೇಸ್ ಆಗಿದೆ. ಅವ್ರು ನಮ್ಮ ಸಿಬ್ಬಂದಿಗೆ ಆ ಥರ ಪದವನ್ನು ಬಳಸಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಕೇಸನ್ನು ಮಾಡಿದ್ದೇವೆ. ಆ ಥರದ್ದು ಕಂಡು ಬಂದಿಲ್ಲ. ಅವರೇನೋ ಕ್ರಿಕೆಟ್ ಮ್ಯಾಚ್ ಆಡ್ತಾಯಿದ್ರು, ಅದ್ರ ಸೋತಾದಮೇಲೆ ಇದ್ರ ಸಂಬಂಧ ಏನೋ ಸೋಷಿಯಲ್ ಮೀಡಿಯಾದಲ್ಲೂ ಮೆಸೇಜ್ ಹಾಕಿದ್ರು ಅಂತ ಹೇಳಿ, ಹೀಗಾಗಿ ಒಬ್ರಿಗೊಬ್ರು 2 ಹುಡುಗರು ಸಂಬಂಧ ಇದು ಗಲಾಟೆ ಆಗಿರ್ತದೆ. ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಅದೇ ಕಂಟಿನ್ಯೂ ಮಾಡಿದ್ದಾರೆ. ಇನ್ನುವರೆಗೆ ಅದು ರಾಜಕೀಯದಾಗಲಿ ಬೇರೆದು ಯಾವುದು ನಮಗೆ ಕಂಡು ಬಂದಿಲ್ಲ. ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರಂತೆ, ಏನೋ ಸೋತಾದಮೇಲೆ ಇನ್ನೊಂದು ಆಡೋಣ ಹುಡುಗರು ಗಲಾಟೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದಷ್ಟೇ ನಮಗೆ ಇದುವರೆಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಅವರು ಸಿಕ್ಕಿದ ಮೇಲೆ ಇನ್ನು ಫರ್ದರ್ ನಮ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕಾಗುತ್ತೆ. ಇದುವರೆಗೆ ನಾವು 4 ಜನರನ್ನು ಮಹಿಳಾ ಸಿಪಿಐ ಮೇಲೆ ದೌರ್ಜನ್ಯ ಆಗಿದೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಆದರೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಬಿಜೆಪಿ ಮಹಿಳಾ ಮೋರ್ಚಾ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಒಂದು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಡೀ ಹೆಣ್ಣು ಕುಲಕ್ಕೆ ಒಂದು ಅವಮಾನ. ಅಧಿಕಾರಿ ವರ್ಗ ಅನ್ನೋದನ್ನು ಜೊತೆಗೆ
ಒಬ್ಬ ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ದಂಗೆ ಅವನು ಅವರ ಗುಪ್ತಾಂಗಕ್ಕೆ ಹೊಡಿತಾನೆ, ಅವರ ಎದೆಗೆ ಕೈ ಇಡ್ತಾನೆ ಅನ್ನೋದಾದರೆ ಇವನು ಎಷ್ಟು ಉದ್ದಟತನದಲ್ಲಿ ಈ ಒಂದು ತಾಲಿಬಾನಿ ವ್ಯವಸ್ಥೆಗೆ ನಮ್ಮ ಕರ್ನಾಟಕವನ್ನು ತಗೊಂಡು ಹೋಗ್ತಿದ್ದಾರೆ ಅನ್ನೋದು ನಾವು ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಸರ್. ಮಹಿಳಾ ಆಯೋಗದ ಅಧ್ಯಕ್ಷರೇನಿದ್ದಾರೆ ಅವರು ಕೇವಲ ಫೇಸ್ಬುಕ್ಕಿಗೆ, ಟ್ವಿಟರ್ಗಳಿಗೆ, ಮಾಧ್ಯಮಗಳಿಗೆ ಅಷ್ಟೇ ಸೀಮಿತರಾಗಿದ್ದಾರೆ ಹೊರತು ಯಾವುದೇ ಬೀದಿಗಿಳಿದು ಹೋರಾಟ ಮಾಡುವಂಥ ಈ ಥರದ ಅಧಿಕಾರಿಗಳಿಗೆ ತೊಂದರೆಯಾದಾಗ ಒಂದು ಸಣ್ಣ ಹೇಳಿಕೆಯನ್ನು ಕೂಡ ಕೊಡದೇ ಇರುವಂತಹ ಮಾನಸಿಕ ಅಸ್ವಸ್ಥರು ಅಂದರೂ ತಪ್ಪಿಲ್ಲ ಸರ್. ಆ ಥರದ ವ್ಯವಸ್ಥೆನೇ ಇವತ್ತು ಕರ್ನಾಟಕ ನಾವು ನೋಡುವಂಥ ದುಸ್ಥಿತಿಗೆ ಬಂದಿದ್ದೀವಿ ಸರ್. ಖಂಡಿತವಾಗ್ಲೂ ಮಹಿಳಾ ಆಯೋಗಕ್ಕೆ ಆಗ್ರಹ ಮಾಡೋದಿಷ್ಟೇ, ತಾವು ಈ ಕೂಡಲೇ ಇರತಕ್ಕಂಥ ಅಷ್ಟು ಜನರನ್ನು ಬಂಧಿಸೋದಕ್ಕೆ SP ಅವರಿಗೆ ಸೂಚನೆಯನ್ನು ಕೊಡಬೇಕು, ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಡಬೇಕು, ಹಾಗೆ ಅವ್ರನ್ನ ಗಡೀಪಾರು ಮಾಡಬೇಕು. ಅವರ ವಿರುದ್ಧ ಗಂಭೀರವಾದ ಆರೋಪಗಳನ್ನು ಹಾಕಿ ಅವರ ಮೊಬೈಲ್ನ ಕಸ್ಕೊಂಡಿದ್ದಾರೆ, ಅವರಿಗೆ ಹೊಡಿಬಾರ್ದು ಜಾಗಕ್ಕೆ ಹೊಡೆದಿದ್ದಾರೆ. ಒಬ್ಬ ಹೆಣ್ಮಕ್ಳಾಗಿ ನಾವು ಹೇಳ್ಕೊಳ್ಳೋಕ್ಕೆ ಮುಜುರ ಆಗುವಂಥ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳು ತನ್ನ ಶಕ್ತಿಯುತವಾಗಿ ತನ್ನ ಬಲವನ್ನು ಪ್ರದರ್ಶಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಇಡೀ ಮಹಿಳಾ ಮೋರ್ಚಾ ತಂದ, ಇಡೀ ದಾವಣಗೆರೆ ಹೆಣ್ಮಕ್ಳು ಕೂಡ, ಕರ್ನಾಟಕದ ಹೆಣ್ಮಕ್ಳು ಕೂಡ ಅವ್ರ ಜೊತೆಗೆ ನಾವು ನಿಂತ್ಕೋತೀವಿ ಸರ್. ಅವ್ರು ನಾಳೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು, ಮತ್ತೊಂದು ಮಾಡೋದು, ಒತ್ತಡ ಬಂದರೂ ಕೂಡ ಯಾವುದೇ ಒತ್ತಡಕ್ಕೆ ಮಣಗಾಗದೆ ಇಂಥ ದಕ್ಷ ಅಧಿಕಾರಿಗಳನ್ನು ನಾವು ದಾವಣಗೆರೆಯಲ್ಲಿ ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಗ್ರಹ ಸರ್. ಸರ್, ಈ ಒಂದು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ದಾವಣಗೆರೆಯಲ್ಲಿ ಅಯೂಬ್ ಹಾಗೆಯೇ ಪುತ್ರರ ದೌರ್ಜನ್ಯದ ಪ್ರಕರಣ. ಅಸಲಿಗೆ ಈ ಪ್ರಕರಣದ ಹಿಂದಿನ ಕಥೆ ಏನು ಅಂತ ನಾವು ನೋಡೋದಾದ್ರೆ, ಒಂದು ಕ್ರಿಕೆಟ್ ಮ್ಯಾಚ್ ನಡೀತಿರುತ್ತೆ ಹುಡುಗರ ಮಧ್ಯದಲ್ಲಿ. ಆಗ ಸೋತಂತ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ಸ್ ಹಾಕಿರ್ತಾರೆ ಅಂತ ಹೇಳಿ ಜಿಲ್ಲಾಸ್ಪತ್ರೆ ಹತ್ರ ಬಂದು ಗಲಾಟೆ ಶುರು ಮಾಡ್ಕೊಳ್ತಾರೆ. ಆ ಗಲಾಟೆ ತಾರಕಕ್ಕೆ ಇರುತ್ತೆ. ಆ ಗಲಾಟೆಯಲ್ಲಿ ಈ ಪೈಲ್ವಾನ್ ಪುತ್ರರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳು ಬರ್ತಾರೆ, ಅಂದ್ರೆ ಪೊಲೀಸರು ಬರ್ತಾರೆ. ಅವ್ರ ಮನೆ ಹತ್ರ ಬಂದಾಗ ಮಹಿಳಾ ಅಧಿಕಾರಿ ಅಂತಾನು ನೋಡದೆ ಆಕೆ ಮೇಲೆ ಧಮಕಿ ಹಾಕಿ ದೌರ್ಜನ್ಯ ಮಾಡಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿಬಂದಿದೆ. ಆ ಸಂದರ್ಭದಲ್ಲಿ ಬಂದಂತ CPI ಗಾಯತ್ರಿ ಅವರು ಒಂದು ಶಪಥ ಮಾಡ್ತಾರೆ, ನಾನು ಅರೆಸ್ಟ್ ಮಾಡೇ ಅಲ್ಲಿಂದ ಹೋಗೋದು ಅಂತ ಹೇಳಿ ಕುತ್ಕೊಂಡ್ಬಿಡ್ತಾರೆ ರೋಡಲ್ಲಿ. ಇನ್ನು ಆ ಹೈಡ್ರಾಮದ ವಿಡಿಯೋಗಳೆಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ಈ ಹಿಂದಿನಿಂದಲೂ ಕೂಡ ಈತ ಅಂದ್ರೆ ಈ ಅಯೂಬ್ ಪೈಲ್ವಾನ್ ಅನ್ನೋ ವ್ಯಕ್ತಿ ಈತ ಸ್ಥಳೀಯವಾಗಿ ಕಾಂಗ್ರೆಸ್ ಮುಖಂಡ, ಟಿಕೆಟ್ ಆಕಾಂಕ್ಷಿಯಾಗಿದ್ದಾನೆ ಈಗ, ಮತ್ತೆ ಶಾಮನೂರು ಫ್ಯಾಮಿಲಿಗೆ ತುಂಬಾ ಕ್ಲೋಸ್. ಹಾಗಾಗಿ ತನ್ನ ಪ್ರಭಾವ ಬಳಸಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಧೋರಣೆಯಿಂದನೇ ಈ ಹಿಂದೆನೂ ಸಾಕಷ್ಟು ಈ ತರದ ಕೃತ್ಯವನ್ನ ಆತ ಮಾಡಿದ್ದ, ದೌರ್ಜನ್ಯ ಎಸಗಿದ್ದಾನೆ ಅಂತ ಹೇಳಿ ಆತನ ಮೇಲೆ ಆರೋಪ ಇದೆ. ಬಟ್ ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿ ಅಂತಾನು ನೋಡದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋದು, ಮತ್ತೆ ಮಹಿಳಾ ಅಧಿಕಾರಿ ಮೇಲೆ ಧಮಕಿ ಹಾಕಿರೋದು, ದೌರ್ಜನ್ಯ ಎಸಗಿರೋದು. ಸೊ ಈ ಬಗ್ಗೆ ಸಾಕಷ್ಟು ಈಗ ಚರ್ಚೆಗಳು ಆಗ್ತಾ ಇದೆ. ಇನ್ನು ಈ ಪ್ರಕರಣದಲ್ಲಿ ಯಾರೇ ಇದ್ರೂ ಕಾನೂನು ರೀತಿಯಲ್ಲೇ ಕ್ರಮ ಕೈಗೊಳ್ಳಿ ಅಂತ ಹೇಳಿ SS ಮಲ್ಲಿಕಾರ್ಜುನ್ ಅವರು ಕೂಡ ಪೊಲೀಸರಿಗೆ ಹೇಳಿದ್ರಂತೆ. ಆ ನಿರ್ದೇಶನದ ಮೇರೆಗೆ ಪೊಲೀಸರು ಪೈಲ್ವಾನ್ ಪುತ್ರರ 3 ಜನರನ್ನು ಅರೆಸ್ಟ್ ಮಾಡಕ್ ಬಂದಾಗ ಈ ರೀತಿ ಘಟನೆ ಆಗಿರೋದು. ಫಸ್ಟ್ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಅದಾದ್ಮೇಲೆ ಇಬ್ರು ತಲೆ ಮರೆಸ್ಕೊಳ್ತಾರೆ. ಅಯೂಬ್ ಪುತ್ರರು ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ ಆಗಿ ಅವರು 3 ಜನ ಮಕ್ಕಳನ್ನ, ಪುತ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಈ ರೀತಿ ದೌರ್ಜನ್ಯ ಆಗಿರೋದು, ಧಮಕಿ ಹಾಕಿರೋದು, ಸೊ ಇವೆಲ್ಲವೂ ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಮತ್ತೆ ಈಗ ಕಂಪ್ಲೇಂಟ್ ಕೂಡ ಆಗಿದೆ. ಈ ಹಿಂದೆನೂ ಸಾಕಷ್ಟು ಕಂಪ್ಲೇಂಟ್ ಆತನ ಮೇಲೆ ಆಗಿತ್ತು, ಈ ರೀತಿ ದೌರ್ಜನ್ಯ, ಬೆದರಿಕೆ ಹಾಕಿದ್ದು, ಧಮಕಿ ಹಾಕಿದ್ದು. ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಒಟ್ಟು 5 ಕೇಸ್ಗಳು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಒಂದು, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋದು, ಮಹಿಳಾ ಅಧಿಕಾರಿ ಅಂತಾನು ನೋಡದೆ ಅವ್ರಿಗೆ ಧಮಕಿ ಹಾಕಿರೋದು, ಜೊತೆಗೆ ಫಿಸಿಕಲಿ ಅವ್ರನ್ನ ಹರ್ಟ್ ಮಾಡಿದ್ದಾರೆ ಅಂತಾನು ಕೂಡ ಆರೋಪಗಳು ಕೇಳಿಬಂದಿದೆ. ಆಗಲೇ SP ಉಮಾ ಪ್ರಶಾಂತ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಇದೆಲ್ಲವನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಬಾರ್ದು ಯಾರೇ ಆದರೂ ಕೂಡ. ಅಂದರೆ ಅಲ್ಲಿದ್ದಾರೆ, ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ವಿಷಯ ಗೊತ್ತಾಗಿನೇ ನಾವು ಹೋಗಿದ್ದಿದ್ದು, ಅಯೂಬ್ ಮಕ್ಕಳಲ್ಲಿದ್ದಾರೆ ಅಂತ ಅರೆಸ್ಟ್ ಮಾಡಬೇಕು ಅಂತಲೇ ಹೋಗಿದ್ದಿದ್ದು ಪೊಲೀಸರು ಖಚಿತ ಮಾಹಿತಿ ಮೇರೆಗೆ. ಆದರೆ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಈ ಅಯೂಬ್ ಪೈಲ್ವಾನೆ ಮನೆ ಬಾಗ್ಲನ್ನ ಮುಚ್ಚಿಸ್ತಾನೆ, ಆತನೇ ಹೊರಗಡೆ ಬರ್ತಾನೆ, ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸದಲ್ಲದೆ ಧಮಕಿಯನ್ನ ಹಾಕಿದ್ದಾನೆ. ಇದು ಕೂಡ ಪ್ರಕರಣ ದಾಖಲಾಗಿದೆ. ಅದಾದ್ಮೇಲೆ ಅಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ಮನೆ ಮುಂದೆನೆ. ಸೊ ಆಗ ಪೊಲೀಸ್ ಅಧಿಕಾರಿ ಅಲ್ಲಿ ಬಂದವರು CPI ಗಾಯತ್ರಿ ರೋಡಲ್ಲೇ ಕುತ್ಕೋತಾರೆ. ಅದೇನ್ ಬೇಕಾದ್ರೂ ಆಗ್ಲಿ, ನಾನು ಮಾತ್ರ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ, ಅರೆಸ್ಟ್ ಮಾಡೇ ನಾನು ತೀರ್ತೀನಿ ಅಂತ ಸವಾಲನ್ನ ಹಾಕಿ ಅಲ್ಲಿ ಕುತ್ಕೋತಾರೆ. ಅಲ್ಲಿ ಹೈ ಡ್ರಾಮಾನ ಕ್ರಿಯೇಟ್ ಮಾಡಿದ್ದಾರೆ. ಅಯೂಬ್ ಲೋಕಲ್ ಲೀಡರ್ ಆಗಿದ್ರಿಂದ ಸೊ ಆತನ ಬೆಂಬಲಿಗರು ಕೂಡ ಅಲ್ಲೊಂದಿಷ್ಟು ಜನ ಬರ್ತಾರೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ಆರೋಪಗಳು ಕೇಳಿಬಂದಿದೆ.
ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಈಗ ಒಂದೊಂದೇ ವಿಡಿಯೋಗಳು ದೌರ್ಜನ್ಯ ಅಥವಾ ಧಮಕಿ ಹಾಕಿದಂತ ವಿಡಿಯೋಗಳು ಆಚೆ ಬರ್ತಾ ಇದೆ, ವೈರಲ್ ಆಗ್ತಾ ಇದೆ. ಈ ಬಗ್ಗೆ SP ಏನ್ ಮಾಹಿತಿ ಕೊಟ್ಟಿದ್ದಾರೆ, ಮತ್ತೆ ಈ ಹಿಂದಿನ ಎಷ್ಟು ಕೇಸ್ಗಳಾಗಿದೆ ಅಂತೇಳಿ ಪೊಲೀಸರಿಂದ ಮಾಹಿತಿ ಸಿಕ್ಕಿದೆ. ಈಗ ಈ ಪ್ರಕರಣದಲ್ಲಿ ಏನೆಲ್ಲ ಆರೋಪಗಳು ಕೇಳಿ ಬಂದಿತ್ತು, ಎಲ್ಲರನ್ನೂ ಅರೆಸ್ಟ್ ಮಾಡಾಯ್ತಾ? ಶರ್ಮಿತಾ ಶೆಟ್ಟಿ, ಏನು ಕಳೆದ 31ನೇ ತಾರೀಕು ಏನು ಕ್ರಿಕೆಟ್ ಆಡುವ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗಿರುತ್ತೆ. ಈ ಸಂಬಂಧ ಏನು ಪೊಲೀಸರು ಏನು ಅವರನ್ನ ಬಂಧನ ಮಾಡ್ಲಿಕ್ಕೆ ಅಂತ ಹೇಳಿ ಏನು ಕಾಂಗ್ರೆಸ್ ಮುಖಂಡ ಅಯ್ಯೂಬ್ ಪೈಲ್ವಾನ್ ಮನೆಗೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಏನು ಪೊಲೀಸರ ಕಾಲರೆಲ್ಲ ಹಿಡಿದು ಸ್ವಲ್ಪ ಎಳೆದಾಡುವಂತ ಘಟನೆ ಕೂಡ ನಡೆದಂತ ಸಂದರ್ಭದಲ್ಲಿ ಏನು ಅಲ್ಲಿ CPI ಏನು ಗಾಯತ್ರಿ ಅವರು ಇದ್ದಾರೆ, ಅವರು ನಮ್ಮ ಪೊಲೀಸ್ ಮೇಲೆ ಅಸೆಟ್ ಮಾಡಿದ್ದಾರೆ, ನಾನು ಅವ್ರನ್ನ ಬಿಡೋದಿಲ್ಲ ಅಂತ ಹೇಳಿ ಅವರು ಕೂಡ ಒಂದು ಅಲ್ಲೇ ರಸ್ತೆಯಲ್ಲೇ ಕೂರ್ತಾರೆ. ಆ ವೇಳೆ ಏನು ಅಯ್ಯೂಬ್ ಪೈಲ್ವಾನ್ ರವರು ನಾನು ನಮ್ಮ ಮಗನ ಕರ್ಕೊಂಡ್ ಬರ್ತೀನಿ ಹೊರಗಡೆ ಅಂತ ಹೇಳಿ ಮನೆಯನ್ನ ಲಾಕ್ ಮಾಡಿ ಅವ್ರನ್ನ ಹಿಂಬದಿ ಬಾಗ್ಲಿಂದ ಹೊರಗಡೆ ಕಳಿಸಿರ್ತಾರೆ. ಆದ್ರೆ ಅಲ್ಲೇ ಒಬ್ಬ ಮಗ ಇದ್ದಂತ ಸಂದರ್ಭದಲ್ಲಿ ಹಸನ್ ಅಂತ ಹೇಳಿ ಆತನನ್ನ ಬಂಧನ ಮಾಡ್ತಾರೆ. ಜಯಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷ ನಮ್ಮ ಜೊತೆ ಇದ್ದಾರೆ. ಜಯಮ್ಮ ಅವರೇ, ಈಗ ಫಿಸಿಕಲಿನೂ ಹರ್ಟ್ ಮಾಡಿದ್ದಾರೆ, CPI ಅವರ ಎದೆ ಭಾಗಕ್ಕೆಲ್ಲ ಮುಟ್ಟಿದ್ದಾರೆ, ಗಾಯತ್ರಿ ಅವರ ಎದೆ ಭಾಗಕ್ಕೆ ಅಂತೆಲ್ಲ ಆರೋಪಗಳಿದೆ. ಈಗ ನಿಮ್ಮ ಆರೋಪಗಳೇನು? ಅಂದ್ರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಥವಾ ದನಿ ಎತ್ತುತ್ತಾ ಇಲ್ಲ ಅಂತನ ನಿಮ್ಮ ಆರೋಪಗಳೇನು? ಆರೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ನೈಜ ಘಟನೆ ಮೇಡಮ್. ನಾವೇನು ಆರೋಪ ಮಾಡ್ತಾ ಇರೋದು ಕಪೋಲ ಕಲ್ಪಿತ ಅಲ್ಲ. ಅಲ್ಲಿ ನಡೆದಿರ್ತಕ್ಕಂಥದ್ದು ಒಬ್ಬ ಅಧಿಕಾರಿ ಅವ್ರನ್ನ ಬಂಧನ ಮಾಡಕ್ಕೆ ಅಂತ ಅರೆಸ್ಟ್ ಮಾಡಕ್ಕೆ ಅಂತ ಹೋದುವ ಸಂದರ್ಭದಲ್ಲಿ ಅವ್ರನ್ನ ಕಾನೂನಿಗೂ ಗೌರವ ಕೊಡದೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಇವ್ರು ಎಷ್ಟರ ಮಟ್ಟಿಗೆ ಉದ್ದಟತನ ತೋರಿರ್ತಾರೆ ಅನ್ನೋದನ್ನ ನಾವು ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ. ಹಾಗೆ ಈ ಬೇರೆ ಬೇರೆ ಘಟನೆಗಳು ನಡೆದಾಗ ಮಹಿಳಾ ಆಯೋಗ ಚುರುಕುಗೊಳ್ಳೋ ರೀತಿನಲ್ಲಿ ಅಧಿಕಾರಿಗಳಿಗಾದಾಗ ಯಾಕೆ ಇವರು ಗಂಭೀರವಾಗಿ ಇದನ್ನ ಪರಿಗಣಿಸೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ನೇರವಾಗಿ. ಈಗ ಶಿಡ್ಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆಗಿರ್ಬೋದು, ನಮ್ಮ ದಾವಣಗೆರೆಯಲ್ಲಿ ನಡೆದಕ್ಕಂಥ ಘಟನೆ ಆಗಿರ್ಬೋದು, ಇಂಥ ಸಂದರ್ಭದಲ್ಲೂ ಕೂಡ ಇವ್ರು ಧ್ವನಿ ಎತ್ತಲ್ಲ ಅಂತಂದ್ರೆ ಮಹಿಳಾ ಆಯೋಗ ಕೇವಲ ಯಾರಿಗೋಸ್ಕರ ಇದೆ? ಹಾಗಿದ್ರೆ ಆ ಹೆಸರೇ ಮಹಿಳೆಯರಿಗೆ ಅಂದ್ಮೇಲೆ ಅವ್ರಲ್ಲಿ ಕುತ್ಕೊಂಡಿರೋರು ಕೂಡ ಒಂದ್ ಮಹಿಳೆಯಾಗಿ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ಲಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಅವರು ಸ್ಪಂದಿಸೋದೇ ಇಲ್ಲ ಅನ್ನಂದ್ರೆ ಹೇಗಾಗತ್ತೆ ಹೇಳಿ ಮೇಡಮ್? ಅವ್ರ ಜವಾಬ್ದಾರಿ ಇಲ್ವಾ ಆಗಿದ್ರೆ? ಅವ್ರ ಉತ್ತರದಾಯಿಗಳಲ್ವಾ ಆಗಿದ್ರೆ? ನಮ್ಮ ಆರೋಪ ಇಷ್ಟೇ ಮೇಡಮ್, ಅಂತ ಗೂಂಡಾವರ್ತನೆ ಮಾಡಿರ್ತಕ್ಕಂಥ, ದಾದಾಗಿರಿ ಮಾಡಿರ್ತಕ್ಕಂಥ, ಅಮಾನುಷವಾಗಿ ನಡೆದುಕೊಂಡಿರ್ತಕ್ಕಂಥ ಈ ಒಂದು ದುಷ್ಟ ಸಂಸ್ಕೃತಿಯನ್ನ ಇವರು ದೂರ ಮಾಡೋದಕ್ಕೆ ಅಂತಂದ್ರೆ ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು, ಅವ್ರನ್ನೆಲ್ಲರನ್ನೂ ಗಡೀಪಾರು ಮಾಡಬೇಕು ಅನ್ನೋದೇ ನಮ್ದು ಆಗ್ರಹ ಮೇಡಮ್. ಓಕೆ, ಮಹಿಳಾ ಆಯೋಗ ಇದಕ್ಕೆ ಏನು ರೆಸ್ಪಾನ್ಸ್ ಮಾಡುತ್ತೆ ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಜಯಮ್ಮ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.